ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ಆದರ್ಶ ವಿದ್ಯಾಲಯ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಅಥವಾ 2ನೇ ಸುತ್ತಿನ ಲಿಸ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರಿ. ಆದರೆ ಏನಾಗಿದೆ ಅಂತಂದರೆ, ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಲಿಸ್ಟನ್ನು ಬಿಡುಗಡೆ ಮಾಡಿ ಅದನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ 29 ಅಂದರೆ ಸ್ಕೂಲ್ಗಳಿಗೆ ಹೋಗಿ ಅಡ್ಮಿಷನ್ ಆಗಲಿಕ್ಕೆ 29ನೇ ತಾರೀಕು ತನಕ ಕಾಲಾವಕಾಶನ ಕೊಡಲಾಗಿತ್ತು ಹಿಂದಿನ ತಿಂಗಳು. ಆದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ಮನವಿ ಏನು ಮಾಡ್ಕೊಂಡು ಅಂತಂದರೆ, ನಮಗೆ ದಾಖಲಾತಿ ಆಗಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು, ದಿನಗಳನ್ನು ಎಕ್ಸ್ಟೆಂಡ್ ಮಾಡಿ ಅಂತಿದ್ದಕ್ಕೆ ಆದರ್ಶ ವಿದ್ಯಾಲಯದ ವತಿಯಿಂದ ಏನು ಮಾಡಿದ್ದಾರೆ ಅಂತಂದರೆ, ಅವರು ಇವತ್ತಿನ ತನಕ ಅಂದರೆ 4ನೇ ತಾರೀಕು ತನಕ ಅವರು ಪರ್ಮಿಷನನ್ನು ಕೊಟ್ಟರು. ಅಂದರೆ ಎಕ್ಸ್ಟೆಂಡೆಡ್ ಮಾಡಿಕೊಂಡು 4ನೇ ತಾರೀಕು ತನಕ ಹೋಗಿ ಅಡ್ಮಿಷನ್ ತೊಗೊಳ್ರಿ ಅಂತಂದರು. ಸೊ ಹೀಗಾಗಿ ಇವತ್ತಿನ ತನಕನೂ ಕೂಡ ಏನು ಮೊದಲನೇ ಸುತ್ತಿನ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳು ಅಡ್ಮಿಷನ್ ಪಡ್ಕೊಳ್ಳಿಕ್ಕೆ ಕಾಲಾವಕಾಶನ ಕೊಟ್ಟಿದ್ದರಿಂದ 2ನೇ ಸುತ್ತಿನ ಸೆಕೆಂಡ್ ಲಿಸ್ಟ್ ಏನಿದೆ ಅದು ನಿಮಗೆ ಬರಲಿಕ್ಕೆ ಮತ್ತೆ ಒಂದು ಮುಂದಿನ ವಾರ ತನಕ ಲೇಟ್ ಆಗುತ್ತೆ. ಯಾಕಂತಂದರೆ ಈಗ ನೋಡಿ, ಇವತ್ತಿನ ತನಕನೂ ಇದು ಎಕ್ಸ್ಟೆನ್ಷನ್ ಕೊಟ್ಟರು. ನಾಳೆಗೆ ಏನಾಗುತ್ತೆ ಅಂತಂದರೆ ಅದನ್ನು ಲೆಕ್ಕಪತ್ರ ನೋಡ್ತಾರೆ. ಸ್ಯಾಟರ್ಡೆ, ಸಂಡೇ, ಆಮೇಲೆ ಮಂಡೆಯಿಂದ ಏನು ಮಾಡ್ತಾರಪ್ಪ ಅಂದರೆ ಡಾಟಾ ಬೇಸನ್ನು ಮತ್ತೆ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಡಾಟಾ ಬೇಸ್ಗಳನ್ನು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ. ಸೊ ಏನೂ ಇಲ್ಲ ಅಂತಂದರೆ ಒಂದು 4ರಿಂದ ರಜೆಗಳನ್ನು ಹೊರತುಪಡಿಸಿ 4ರಿಂದ 5 ದಿನ ಬೇಕು. ಸೊ ಈ 4 ದಿನ 5 ದಿನ ಆದಮೇಲೆ ಸೋಮವಾರದಿಂದ ನಿಮಗೆ ಮತ್ತೇನಾಗುತ್ತೆ ಅಂತಂದರೆ, ಈ ಒಂದು 4ರಿಂದ 5 ದಿನ ಲೆಕ್ಕ ತೊಗೊಂಡು ಮತ್ತೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆನ ಆರಂಭ ಮಾಡ್ತಾರೆ. ಸೊ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆನ ಅಂದರೆ ಸೆಲೆಕ್ಷನ್ ಲಿಸ್ಟ್ ಮಾಡಬೇಕಂದ್ರೆ ಉಳಿದಿರುವಂಥ ಸೀಟ್ಗಳನ್ನು ಡಾಟಾ ಬೇಸಿಗೆ ತೊಗೊಂಬರಬೇಕು. ಅಂದರೆ ಯಾರು ಹೋಗಿ ಅಡ್ಮಿಷನ್ ಮಾಡಿಸಿರೋದಿಲ್ಲ, ಆಮೇಲೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಎಷ್ಟು ಉಳಿದಿದೆ ಎಲ್ಲ ಲೆಕ್ಕಾಚಾರ ನೋಡಿಕೊಂಡು 2ನೇ ಸುತ್ತಿನ ಕೌನ್ಸಿಲಿಂಗಿಗೆ ಅಂದರೆ ಲಿಸ್ಟ್ಗಳನ್ನು ಬಿಡುಗಡೆ ಮಾಡ್ತಾರೆ. ನೀವು ಮುಂದಿನ ವಾರ ತನಕ ಕಾಯಬೇಕಾಗುತ್ತೆ.